ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ಮತ್ತೊಂದು ಕುಂಭಮೇಳ. ಅರೆ, ಇದೇನು ಮೊನ್ನೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೆದಿತ್ತಲ್ವಾ? ಮತ್ತೊಂದು ಕುಂಭಮೇಳನ? ಪ್ರಶ್ನೆ ಸಹಜ. ಆದರೆ ಈ ಬಾರಿ ಕುಂಭಮೇಳ ನಡೆಯುವ ಸ್ಥಳ ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ ಅಲ್ಲ, ಬದಲಾಗಿ ಮಹಾರಾಷ್ಟ್ರ ನಾಸಿಕ್ ಶ್ರೀ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳ. ಯಾರು ಏನೇ ಹೇಳಿ ವಿರೋಧಿಸಿ ಬಾಯ್ ಬಡ್ಕೊಳ್ಳಿ, ಕುಂಭಮೇಳಕ್ಕೆ ಕ್ರಿಸ್ತ ಪೂರ್ವದ ಇತಿಹಾಸ. ಕುಂಭಮೇಳ ನಡೀತಿತ್ತು ಎನ್ನುವುದಕ್ಕೆ ಪುರಾತನ ಗ್ರಂಥದಲ್ಲಿ ಸಾಕಷ್ಟು ದಾಖಲೆ ಸಿಗುತ್ತೆ. ತುಳಸಿದಾಸರ ರಾಮಚರಿತ, ಅಬು ಫಜಲ್ ತಗಾಕತಿ ಅಕ್ಬರಿಯಲ್ಲಿ ಉಲ್ಲೇಖ. 1856ರಲ್ಲಿ ಬ್ರಿಟಿಷರು ಮಹಾಕುಂಭಮೇಳ ನಡೀತು ಅಂತ ದಾಖಲಿಸಿದರೆ 1856 ನಡೆದ ಸಿಪಾಯಿ ದಂಗೆ ಹಿನ್ನೆಲೆ ಕುಂಭಮೇಳದಲ್ಲಿ ನಡೆದ ಸಾಧು ಸಂತರ ಚರ್ಚೆಯ ಪರಿಣಾಮ ಎನ್ನಲಾಗುತ್ತೆ. ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದರೆ ಭಾರತ ಸ್ವತಂತ್ರ ಮಹಾಸಂಗ್ರಾಮ ಅಂತ ಕರೀತು. ಹಾಗೆ ಬ್ರಿಟಿಷರು ಜಪಾನ್ ಬಾಂಬ್ ಹಾಕುತ್ತೆ ಅಂತ ಸುಳ್ಳು ಹೇಳಿ ಕುಂಭಮೇಳಕ್ಕೆ ಬರುವ ಭಕ್ತರ ತಡೆಯುವ ತಂತ್ರ ಮಾಡಿದರು ಎನ್ನುವುದನ್ನು ಕುಂಭಮೇಳ ಜೀರ್ಣಿಸಿಕೊಂಡಿದೆ. ಕುಂಭದ ಕುರಿತು ಬುದ್ಧ ಕೂಡ ಮಾತಾಡಿದ್ದಾನೆ. ನೀರಲ್ಲಿ ಮುಳುಗೆದ್ರೆ ಅಂತರಂಗ ಸುದ್ದಿ ಬಹಿರಂಗ ಸುದ್ದಿ ಆಗುತ್ತಾ ಅಂತ ಮಧ್ಯಮ ನಿಯಾತಿಯಲ್ಲಿ ಉಲ್ಲೇಖವಿದೆ. ಬ್ರಿಟಿಷರು ನಮ್ಮ ಸನಾತನ ಸಂಸ್ಕೃತಿ, ಧಾರ್ಮಿಕ ನಂಬಿಕೆ ಬೇರಿಗೆ ಕೈ ಹಾಕಿದ್ದಾರೆ. ಅವರ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೆ ಕುಂಭಮೇಳ ಸಾಧು ಸಂತರ ಸಭೆ. ಹಾಗಾದರೆ 1942 ಜಪಾನ್ ಕುಂಭಮೇಳ ಮೇಲೆ ಬಾಂಬ್ ಹಾಕುತ್ತೆ ಅಂದಿದ್ದು ನಿಜಾನಾ? ಅಂದರೆ ಅದು 2ನೇ ಮಹಾಯುದ್ಧ ಕಾಲ. ಬ್ರಿಟಿಷರು ಕುಂಭಮೇಳ ತಡೆಯುವ ಪ್ರಯತ್ನ ಮಾಡಿದರು ಎನ್ನಲಾಗುತ್ತೆ. ಒಟ್ಟಿಗೆ ಲಕ್ಷಾಂತರ ಜನ ಒಂದು ಕಡೆ ಸೇರೋದ್ರಿಂದ ಸಮಸ್ಯೆ ಆಗುತ್ತೆ, ಜನರ ತಡೆಯೋದು ಕಷ್ಟ ಅಂತ ಬ್ರಿಟಿಷ್ ಸರ್ಕಾರ ಭಾವಿಸಿತು. ಎಲ್ಲಾದರೂ ದಂಗೆ ಹೋರಾಟ ಆರಂಭವಾದರೆ ಬ್ರಿಟಿಷ್ ಸರ್ಕಾರ ತಡೆಯೋದಕ್ಕೆ ವಿಶ್ವ ಮಹಾಯುದ್ಧದ ತೊಡಕು. ಅದಕ್ಕೆ ವಾಮ ಮಾರ್ಗ ಅನುಸರಿಸಿದ ಬಿಳಿ ಮೂತಿಯವರು ಜಪಾನ್ ಕುಂಭಮೇಳದ ಮೇಲೆ ಬಾಂಬ್ ಹಾಕುತ್ತೆ ಅಂತ ಡಂಗುರ ಸಾರಿ ಪ್ರಚಾರನೂ ಮಾಡಿದರು. ಇದರಿಂದ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಭಕ್ತರ ಸಂಖ್ಯೆ ಕಡಿಮೆ ಆಯಿತು ಎನ್ನಲಾಗುತ್ತೆ. ಆದರೂ 20 ಕೋಟಿ ಭಕ್ತರು ಕುಂಭಸ್ನಾನ ಮಾಡಿದರು ಎನ್ನಲಾಗುತ್ತೆ. ಆದರೆ ಪ್ರಸಕ್ತ ಲೆಕ್ಕಾಚಾರವೇ ಬೇರೆ. ಮತ ಬ್ಯಾಂಕ್ ರಾಜಕೀಯ, ಪರ ವಿರೋಧ ಮಹಾಪೂರ. ಹಾಗೆ ಮಾತಾಡಿದರೆ ಎಷ್ಟು ಓಟ್ ಸಿಗುತ್ತೆ, ಹೀಗೆ ಹೋಲಿಕೆ ಮಾಡಿದರೆ ಎಷ್ಟು ಓಟ್ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ. ಲೆಕ್ಕಾಚಾರ, ಪರ ವಿರೋಧ ಕಚ್ಚಾಟ. ಅದೇನೇ ಇರಲಿ, ತ್ರಯಂಬಕೇಶ್ವರ ಕುಂಭಮೇಳ ಏನದರ ವಿಶೇಷ, ಹಿನ್ನೆಲೆ, ಪೌರಾಣಿಕ ತಳಕಟ್ಟು, ಶಂಕರಾಚಾರ್ಯರ ಪಾತ್ರ, ಎಲ್ಲೆಲ್ಲಿ ಕುಂಭಮೇಳ ನಡೆಯುತ್ತೆ, ಸಾಧು ಸಂತರ ಒಟ್ಟು ಸೇರೋದೇಕೆ, ಪವಿತ್ರ ನದಿಗಳಾವುವು, ದೇವಸ್ಥಾನ ವೈಶಿಷ್ಟ್ಯ ಏನು, ಕಂತುಗಳಲ್ಲಿ ಸಂಪೂರ್ಣ ಮಾಹಿತಿ ಕೊಡುವ ಪ್ರಯತ್ನ ಇಲ್ಲಿದೆ. ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ. ದೊಡ್ಡ ಪರ್ಸೆ ಅಂದಮೇಲೆ ಅಲ್ಲಿ ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಆದರೆ ಸತ್ಯ ಸೈಡಿಗೆ ಹೋಗಿ ಅಪಸತ್ಯಗಳೇ ವಿಜೃಂಭಿಸೋದು ಉಂಟು. ಅದಕ್ಕೆ ಸಾಕ್ಷಿ ಪ್ರಯಾಗ್ರಾಜ್ ಕುಂಭಮೇಳ. ಕುಂಭಮೇಳ ಯಶಸ್ಸಿಗೆ ಉತ್ತರ ಪ್ರದೇಶ ಬಾಬಾ ಯೋಗಿ ಸರ್ಕಾರ ಪ್ರಯತ್ನಿಸಿದರೆ ಎಲ್ಲಿ ತಪ್ಪಾಗುತ್ತೆ, ಮತ್ತೆಲ್ಲಿ ಎಡವುತ್ತಾರೆ ಅಂತ ಕಾದು ಕೂತ ಕಣ್ಣುಗಳೆಷ್ಟು. ನಿಜಕ್ಕಿಂತ ಮೈನಸ್ ವಿಜೃಂಭಿಸಿದ್ದೇ ಹೆಚ್ಚು. ವಿರೋಧಿಗಳು ಕುಂಭಮೇಳ ವಿಫಲ ಎನ್ನುವುದು ತೋರಿಸುವ ಪ್ರಯತ್ನ ಮಾಡಿದರೆ ಸರ್ಕಾರ ಇಲ್ಲ ಕುಂಭಮೇಳ ನ ಭೂತೋ ನ ಭವಿಷ್ಯತಿ ಅಂತು. ಪ್ರಯಾಗ್ರಾಜ್ ಕುಂಭಕ್ಕೆ ಸಿದ್ಧತೆ ನಡೆಯುತ್ತಿರಬೇಕಿದ್ರೆ ಉತ್ತರ ಪ್ರದೇಶ ಮಾಜಿ ಸಿಎಂ ಅಖಿಲೇಶ್ ಯಾದವ್ ರೊಳ್ಳೆ ತೆಗೆದರು. ಯಾವುದೋ ಹಳೆ ಲೈಟ್ ಕಂಬ ತೋರಿಸಿ ಇನ್ನು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಬೀದಿ ದೀಪ ವ್ಯವಸ್ಥೆ ಆಗಿಲ್ಲ ಅಂದರು. ಅದೆಲ್ಲೋ ನಿಂತ ಕೊಚ್ಚೆ ನೀರು ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಕುಂಭಮೇಳ ಸಿದ್ಧತೆ ಹೇಗೆ ನಡೀತಿದೆ ನೋಡಿ ಅಂದರು. ಅದೇ ನಮ್ಮ ಕಾಲದ ಕುಂಭ ಮೇಳ ವ್ಯವಸ್ಥೆ ಹೇಗಿತ್ತು ಗೊತ್ತಾ ಅಂದರು. ಆದರೆ ಪ್ರಯಾಗ್ರಾಜ್ ಕುಂಭಮೇಳ ಉಸ್ತುವಾರಿಗೆ ಅಖಿಲೇಶ್ ಯಾದವ್ ನೇಮಿಸಿದ್ದು ಮುಸ್ಲಿಂ ಸಚಿವನ. ಹಿಂದೂ ಹಬ್ಬ, ಮುಸ್ಲಿಂ ಉಸ್ತುವಾರಿ. ತ್ರಯಂಬಕೇಶ್ವರ ಕುಂಭಮೇಳ ಇದೆಲ್ಲದರಿಂದ ಹೊರತಾಗಿರುತ್ತಾ? ಯಾಕೋ ಡೌಟ್ ಕಾಣ್ರಿ. ಉತ್ತರ ಪ್ರದೇಶ ಸರ್ಕಾರ ಕುಂಭಮೇಳಕ್ಕೆ 40 ಕೋಟಿ ಭಕ್ತರ ನಿರೀಕ್ಷೆಯಲ್ಲಿ ವ್ಯವಸ್ಥೆ ಮಾಡಿತು.
ವಸತಿ, ಪವಿತ್ರ ಸ್ನಾನಘಟ್ಟ, ಊಟೋಪಚಾರ ವ್ಯವಸ್ಥೆ, ಭದ್ರತೆ, ಸಾರಿಗೆ ಸೇವೆ ವ್ಯವಸ್ಥೆ ಮಾಡಿಕೊಂಡಿತ್ತು. ಒಂದೇ ಮಾತಲ್ಲಿ ಹೇಳೋದಾದರೆ ಪ್ರಯಾಗ್ರಾಜ್ ಇಂದ್ರನ ಅರಮನೆ. ಆದರೂ ವ್ಯವಸ್ಥೆಗೆ ಏನೇನು ಸಾಲದು ಅಂದರು. ಮುಲಾಯಂ ಸಿಂಗ್ ಯಾವುದೋ ಪ್ರತಿಮೆ ಕುಂಭಮೇಳ ದ್ವಾರದಲ್ಲಿ ಬಂದು ಕೂರಿಸಲಾಯಿತು. ಅದರ ಮಧ್ಯೆ ಕುಂಭಮೇಳದ ವಿರುದ್ಧ ಅಪಪ್ರಚಾರ, ಭಿತ್ತಿಪತ್ರ ಹಂಚುವ ಕೆಲಸ ನಡೆದರೆ ನಾಗಾ ಸಾಧುಗಳು ಪ್ರಬುದ್ಧಿಗಳ ಒದ್ದು ಓಡಿಸಬೇಕಾಯಿತು. ಇದೆಲ್ಲ ಅಪಸವ್ಯ ತ್ರಯಂಬಕೇಶ್ವರ ಕುಂಭಮೇಳದಲ್ಲಿ ಕಂಡು ಬಂದರೂ ಅಚ್ಚರಿಯೇನಲ್ಲ. ಯಾಕೆಂದರೆ ಭಾರತ ಜಾತ್ಯತೀತ ರಾಷ್ಟ್ರ. ಪವಿತ್ರ ಗಂಗಾ ಸ್ನಾನಕ್ಕೆ ಬಂದ ಭಕ್ತರ ಭಾವನೆಗೆ ಧಕ್ಕೆ ತರುವಂತೆ ಅಪಪ್ರಚಾರ ಮಾಡಿದರೆ ಗಂಗೆ ಅಪವಿತ್ರ, ಟಾಯ್ಲೆಟ್ ನೀರು ಬಗ್ಗಡ, ಮಣ್ಣು, ಮಸಿ ಅಂತ ಅಪಪ್ರಚಾರ ಮಾಡಲಾಯಿತು. ಟೆಂಟಿಗೆ ಬೆಂಕಿ ಬಿತ್ತು ನೋಡಿ ವಿರೋಧಿಗಳಿಗೆ ಸಿಕ್ತು ಬ್ರಹ್ಮಾಸ್ತ್ರ. ಆದರೆ ಅರ್ಧ ಗಂಟೆಯಲ್ಲಿ ಬೆಂಕಿ ಆರಿಸಿ ಹತೋಟಿಗೆ ತೆಗೆದುಕೊಂಡು ಹಿಂದೆ ಹೇಗಿತ್ತು ಹಾಗೆ ಟೆಂಟು ತಲೆ ಎತ್ತಿದ್ದು ವಿರೋಧಿಸುವವರಿಗೆ ಸೃಜನಾತ್ಮಕ ಕೆಲಸ ಕಾಣಲೇ ಇಲ್ಲ. ವಿರೋಧಿಗಳಿಗೆ ಮತ್ತೆ ಸಿಕ್ಕ ಆಯುಧ ಕಾಲ್ತುಳಿತ. ದೇವರನ್ನಾದರೂ ಮೆಚ್ಚಿಸಬಹುದ್ರಿ, ಕುಹುಕಿಗಳನ್ನು ಮೆಚ್ಚಿಸಲಾಗೋದು. ಅಖಿಲೇಶ್ ಯಾದವ್ ಕಾಲ್ತುಳಿತಕ್ಕೆ ಸಿಕ್ಕ ಸತ್ತವರ ಸಂಖ್ಯೆ ದೊಡ್ಡದಿದೆ, ಸರ್ಕಾರ ಸುಳ್ಳು ಹೇಳುತ್ತೆ ಅಂದರು. ಆದರೆ ಕಾಲ್ತುಳಿತಕ್ಕೆ ಸಿಕ್ಕಿ ಮೃತಪಟ್ಟವರು 35 ಅಂತ ಸರ್ಕಾರ ಹೇಳ್ತು. ಒಪ್ಪದ ಸ್ಥಿತಿಯಲ್ಲಿ ಕುಂಭ ವಿರೋಧಿಗಳಿದ್ರು. ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಂತೂ ಕುಂಭ ಸ್ನಾನ ಮಾಡಿದರೆ ಪಾಪ ತೊಳೆಯುತ್ತಾ ಹೊಟ್ಟೆ ತುಂಬುತ್ತಾ ಅಂದರು. ಖರ್ಗೆ ಸ್ಥಳಕ್ಕೆ ಹೋಗಿ ಬಾಡಿ ಲೆಕ್ಕ ಮಾಡಿಕೊಂಡು ಬಂದವರಂತೆ ಸತ್ತವರ ಸಂಖ್ಯೆ 35 ಅಲ್ಲ 300 ಅಂದರೆ ರಾಜ್ಯಸಭಾ ಸದಸ್ಯೆ ಜಯಾ ಬಾದುರಿ ಸತ್ತವರು 3000 ಬಾಡಿ ನದಿಯಲ್ಲಿ ತೇಲಿ ಬಿಡಲಾಗಿದೆ, ನೀರು ಬಗ್ಗಡ ಅಂತ ಹಸಿ ಸುಳ್ಳು ಹೇಳಿದರು. ಟ್ರಾಫಿಕ್ ಜಾಮ್ ಆದರೂ ಸುದ್ದಿ. 45 ಕೋಟಿ ಜನ ಕುಂಭಸ್ನಾನ ಮಾಡಿದ ಲೆಕ್ಕ ಸರ್ಕಾರವೇ ಕೊಟ್ಟರೆ ಇಲ್ಲ 10-20 ಕೋಟಿ ಅಂದರು. ಹಿಂದೂ ಧಾರ್ಮಿಕ ಉತ್ಸವ ಆಚರಣೆ ಅಂದರೆ ಎಡಚರಿಗೆ ಏನೋ ಅಲರ್ಜಿ. ಆದರೆ ಅನ್ಯ ಧರ್ಮೀಯರ ಆಚರಣೆ ನಂಬಿಕೆಗಳಲ್ಲಿ ತಪ್ಪೇ ಕಾಣಲ್ಲ. ಈಗ ಮತ್ತೊಂದು ಕುಂಭ ಬರ್ತಾ ಇದೆ. ಪ್ರಯಾಗ್ರಾಜ್ ಕುಂಭಕ್ಕೆ ಹೋಗಲಾಗದವರು ತ್ರಯಂಬಕೇಶ್ವರ ಕುಂಭಕ್ಕೆ ಹೋಗಬಹುದು. ಸಿಂಹಸ್ಥ ಕುಂಭ ಕೂಡ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಖಂಡಿತ. ನಂಬಿಕೆ ನಿಮಗಿಲ್ವಾ? ಬಿಡಿ, ನಮ್ಮ ದೇವರು ಶ್ರೇಷ್ಠ. ನಂಬಿ ಅಂತ ಸನಾತನ ಹೇಳಲ್ಲ, ನಂಬದವರ ಕೊಲ್ಲಿ ಅನ್ನಲ್ಲ, ಮತಾಂತರ ಮಾಡಿ ಅಂತಲೂ ಹೇಳಲ್ಲ. ನಮ್ಮ ಶ್ರದ್ಧೆ ನಮ್ಮ ನಂಬಿಕೆ ಮಧ್ಯೆ ಕಡ್ಡಿ ಆಡಿಸೋಕೆ ನೀವ್ಯಾರಿ? ನಿಮ್ಮ ರಾಜಕೀಯತೆ ಬಳಿಗೆ ಕುಂಭಮೇಳ ವೇದಿಕೆಯಲ್ಲ. ಪಾಪ ಹೋಗುತ್ತಾ, ಹೊಟ್ಟೆ ತುಂಬುತ್ತಾ, ನೀರು ಹೊಳೆಯುತ್ತಾ, ಆದರೆ ನಂಬಿಕೆ ಬಂಡೆಯಂತೆ. ಇದು ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭ. ತ್ರಯಂಬಕೇಶ್ವರದಲ್ಲಿ ನಡೆಯುತ್ತಿರುವ ಪವಿತ್ರ ಮಹಾಕುಂಭ ಅರಳಿ ಕಳೆದು ಹೋಗೋ ಹೂವಲ್ಲ. ಈ ಸ್ಥಳದಲ್ಲಿ ಹರಿದು ಹೋಗೋ ನೀರೇ ಪುಣ್ಯವಾಗಿ ಹೃದಯದಲ್ಲಿ ಉಳಿಯುತ್ತೆ. ಇದು ಯಾತ್ರೆಯಲ್ಲ, ಇಡೀ ರಾಷ್ಟ್ರದ ನಂಬಿಕೆ, ಪವಿತ್ರ ಪರಿಕ್ರಮೆ. ಗೆಳೆಯರೇ, ಕುಂಭಮೇಳ ಹಿನ್ನೆಲೆಗೆ ನಿಮಗೆ ಗೊತ್ತಿಲ್ಲ ಅಂತಲ್ಲ, ಆದರೂ ಸಣ್ಣದಾಗಿ ವಿವರ ಕೊಟ್ಟು ಬಿಡ್ತೀನಿ. ಸಮುದ್ರ ಮಥನ ಕಾಲ, ಮಹಾಶೇಷನೆ ಹಗ್ಗ, ಮಂದಾರ ಪರ್ವತವೇ ಕೊಡುಗೋಲು ಮಾಡಿ ದೇವತೆಗಳು ದಾನವರು ಕಳೆದ ಪರಿಣಾಮ ಅಮೃತ ಕಲಶ ಸೃಷ್ಟಿ. ಅದಕ್ಕೆ ಕುಂಭ ಪದ ಬಳಕೆಯೂ ಇದೆ. ದೇವತೆಗಳು ಮತ್ತು ಅಸುರರ ನಡುವೆ ಅಮೃತಕ್ಕಾಗಿ ಯುದ್ಧ ನಡೆಯುತ್ತೆ. ಯುದ್ಧದ ನಡುವೆ ಗರುಡ ಅಮೃತ ಕಲಶ ಎತ್ತಿಕೊಂಡು ಹೋಗುವಾಗ ಅಮೃತ ಬಿಂದು ಬಿದ್ದ ಪ್ರದೇಶದಲ್ಲಿ ಕುಂಭಮೇಳ ನಡೆಯುತ್ತೆ. ಹರಿದ್ವಾರ, ಉಜ್ಜಯಿನಿ, ನಾಸಿಕ್, ತ್ರಯಂಬಕೇಶ್ವರ ಮತ್ತು ಪ್ರಯಾಗ್ರಾಜ್ ಈಗ ಮೊಘಲರ ಆಕ್ರಮಣದಿಂದ ನಿಂತು ಹೋದ ಪಶ್ಚಿಮ ಬಂಗಾಳ, ಹೂಗ್ಲಿ, ಬನ್ಸ್ಬೇರಿಯಾದಲ್ಲಿ ಮತ್ತೆ ಕುಂಭಮೇಳ ಆರಂಭವಾಗಲಿದ್ದು ಇದು 5ನೇ ಕುಂಭಮೇಳ ನಡೆಯುವ ಸ್ಥಳ. ಗೋದಾವರಿ ತಟದಲ್ಲಿರುವ ಶ್ರೀ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ಸಿಂಹಸ್ಥ ಕುಂಭಮೇಳ ನಡೆಯಲಿದೆ. ಪ್ರಯಾಗ್ರಾಜ್, ಯಮುನಾ, ಸರಸ್ವತಿ ಸಂಗಮ ಸ್ಥಳವಾದರೆ ತ್ರಯಂಬಕೇಶ್ವರ ಕುಂಭಮೇಳದಲ್ಲಿ ಭಕ್ತರು ಗೋದಾವರಿ ನದಿಯಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಪ್ರತಿಯೊಬ್ಬ ಭಾರತೀಯರ ಕನಸು ಕನಿಷ್ಠ ಒಂದಾಗಿ ಕುಂಭಮೇಳಕ್ಕೆ ಹೋಗಬೇಕು. ಪವಿತ್ರ ಸಂಗಮ ಬಳಿ ಲಕ್ಷಾಂತರ ಜನ ಅಹಂ ಬಿಸಾಡುತ್ತಾರೆ. ಅಲ್ಲಿ ಜಾತಿ ಕೇಳೋದಿಲ್ಲ, ಧರ್ಮ ಯಾವುದು ಅಂತಲೂ ಕೇಳೋದಿಲ್ಲ. ಪಾಪ ಕಳೆದುಕೊಳ್ಳೋ ಪುಣ್ಯ ವೇಳೆ. ಇಲ್ಲಿ ಸಾಮಾನ್ಯರು ಬರುತ್ತಾರೆ, ರಾಷ್ಟ್ರಪತಿ, ಪ್ರಧಾನಿ, ಸಚಿವರು ಬರ್ತಾರೆ. ಅಷ್ಟೇಕೆ ವಿದೇಶಿಗರು ಪವಿತ್ರ ಸ್ನಾನ ಮಾಡ್ತಾರೆ.
ರಾಜಕೀಯ ನಾಯಕರು ಸಾಂಸ್ಕೃತಿಕ ಜನಸಾಗರದಿಂದ ತಮ್ಮ ಮತ ಬ್ಯಾಂಕ್ ತುಂಬಿಸಿಕೊಳ್ಳುವ ಜಾಗವೂ ಹೌದು. ಭಕ್ತರು ಸ್ನಾನ ಮಾಡೋದು ಪುಣ್ಯಕ್ಕೆ, ರಾಜಕಾರಣಿಗಳು ಸ್ನಾನ ಮಾಡೋದು ರಾಜಕೀಯ ಜುಗಾರಿ. ಈಗ ಹೊಸ ಕುಂಭ ಬರುತ್ತಿದೆ. ಪ್ರಯಾಗ್ರಾಜ್ ಕುಂಭಕ್ಕೆ ಹೋಗಲಾಗದವರು ನಾಸಿಕ್ ತ್ರಯಂಬಕೇಶ್ವರ ಕುಂಭಮೇಳಕ್ಕೆ ಹೋಗಬಹುದು. ನಾಸಿಕ್ ಶ್ರೀ ತ್ರಯಂಬಕೇಶ್ವರ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಸಿಂಹಸ್ಥ ಕುಂಭದಲ್ಲಿ 20 ಕೋಟಿ ಭಕ್ತರು ಕುಂಭ ಸ್ನಾನದ ನಿರೀಕ್ಷೆ ಮಹಾ ಸರ್ಕಾರದ್ದು. ವಾಹನ ನಿಯಂತ್ರಣ, ರೈಲು, ಗೃಹ ಸಿದ್ಧತೆ, ಜಪಾನಿ ಶೈಲಿಯ ಟೆಂಟ್ ಟಾಯ್ಲೆಟ್ ಮತ್ತು AI ಸರ್ಪಲೈಸ್ ಡ್ರೋನ್ ಬಳಕೆ. ಅಂದಹಾಗೆ ನಾಸಿಕ್ ಮತ್ತು ಉಜ್ಜಯಿನಿ ಕುಂಭಮೇಳದ ಅಂತರ 1 ವರ್ಷ. ಇದು ಅಂಧ ನಂಬಿಕೆಯ ವಿದ್ವಾನ್ ಪ್ರದರ್ಶನವಲ್ಲ, ಇದು ಶ್ರದ್ಧೆ, ಆತ್ಮದ ಶುದ್ಧೀಕರಣ. ಇಲ್ಲಿನ ಜಲ ಪವಿತ್ರವೋ ಅಲ್ಲವೋ ಗೊತ್ತಿಲ್ಲ, ಆದರೆ ಇಲ್ಲಿ ಬರುವ ನಂಬಿಕೆ ಕುಂಭಮೇಳ ಇದು ಏನು ಟ್ರೆಂಡ್ ಅಲ್ಲ, ತಾತ್ವಿಕ ಪಥ. ಅದು ನಮಗೆ ಬೇಕಾದರೆ ಪುಣ್ಯ ಕೊಡಬಹುದು, ಖಂಡಿಸಿದರೆ ನಂಬಿಕೆ ಕೊರತೆ. ನೀವೇನಂತೀರಾ? ಕಮೆಂಟ್ ಮಾಡಿ. ತ್ರಯಂಬಕೇಶ್ವರ ದೇವಸ್ಥಾನ ವೈಶಿಷ್ಟ್ಯ, ಗೋದಾವರಿ ನದಿ ಪಾವಿತ್ರ್ಯತೆ ಕುರಿತು ಮತ್ತೊಂದು ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.